ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ವಿರಾಟ್. ಒಗ್ಗಟ್ಟಿನಲ್ಲಿ ಬಲವಿದೆ, ಬರೀ ಒಗ್ಗಟ್ಟಿದ್ರೆ ಆಗಲ್ಲ, ಆ ಒಗ್ಗಟ್ಟು ತುಂಬಾ ಗಟ್ಟಿಯಾಗಿರ್ಬೇಕು ಅಲ್ವಾ. ಅದೇನೇ ಇರಲ್ರಿ, RCBಯ ನಿಜವಾದ ಅಭಿಮಾನಿಗಳ ಗತ್ತು ತಾಕತ್ತು ಎಲ್ರಿಗೂ ಗೊತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. RCB ಅಭಿಮಾನಿಗಳೇ, ಬೇಜಾರಾಯ್ತಾ? ವಿರಾಟ್ ಕೊಹ್ಲಿ ಮೇಲೆ ಕೋಪ, ಸಿಟ್ಟು, ಆಕ್ರೋಶನ? ಈ ಸಾರಿ ಕಪ್ ನಮ್ದು ಅನ್ಕೊಂಡು ತುಂಬಾ ಖುಷಿಯಲ್ಲಿದ್ವಿ. ಆ ಕನಸು ಕನಸಾಗಿ ಉಳಿತಾ? ಇದಕ್ಕೆಲ್ಲ ಕಾರಣ ವಿರಾಟ್ ಕೊಹ್ಲಿನೇ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಅಲ್ಲ ರೀ, ಒಬ್ಬ ವ್ಯಕ್ತಿ ತನ್ನ ತಂಡಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನ ಆ ವ್ಯಕ್ತಿ ಮಾಡೇ ಇಲ್ವಾ? ಹಾಗಾದ್ರೆ ಕೆಲವೊಂದು ನಿಯತ್ತಿಲ್ಲದ ಟ್ರೋಲ್ ಮೀಮ್ಸ್ ಪೇಜ್ಗಳು ಏನೇನೋ ಕ್ಯಾಪ್ಷನ್ ಇಟ್ಟು ಜಾತ್ರೆಯನ್ನ ಮಾಡ್ತಿದ್ದೀರಾ. RCB ಈ ಬಾರಿಯೂ ಕಪ್ ಗೆಲ್ಲದೇ ಇರಬಹುದು, ಆದ್ರೆ RCB ಮನಸ್ಸು ಖಂಡಿತ ಗೆದ್ದಿದೆ. ಏನ್ ಮಾಡಿಲ್ಲ ಹೇಳಿ ವಿರಾಟ್ ಕೊಹ್ಲಿ? ಇಡೀ ಟೂರ್ನಿಯಲ್ಲಿ 155 ಸ್ಟ್ರೈಕ್ ರೇಟ್ನಲ್ಲಿ 741 ರನ್ ಹೊಡೆದ ವಿರಾಟ್ ಕೊಹ್ಲಿ. ಅದ್ಭುತವಾಗಿ ಕ್ಯಾಚ್ ಹಿಡ್ದ, ನಂಬಕ್ಕೆ ಸಾಧ್ಯನೇ ಇಲ್ಲೋ ಅನ್ನೋ ಹಾಗೆ ರನ್ ಔಟ್ ಮಾಡ್ದ. ಅತ್ಯದ್ಭುತ ಫೀಲ್ಡಿಂಗ್ ಮೂಲಕ ತಂಡಕ್ಕೆ 150 ರನ್ಗಳನ್ನ ಉಳಿಸಿದ ವಿರಾಟ್ ಕೊಹ್ಲಿ. ಸತತ ಸೋತು ಸುಣ್ಣವಾಗಿದ್ದ ತಂಡಕ್ಕೆ ಜೋಶ್ ತುಂಬಿ ದಿಗ್ವಿಜಯಕ್ಕೆ ಪಣತೊಟ್ಟು ನಿಂತ ವಿರಾಟ್ ಕೊಹ್ಲಿ. ಒಬ್ಬ ಕ್ರಿಕೆಟಿಗ ಇದಕ್ಕಿಂತ ಹೆಚ್ಚು ಏನ್ ಮಾಡಕ್ ಸಾಧ್ಯ ಹೇಳಿ? ಆದ್ರೂ RCB ಈ ಬಾರಿ ಕಪ್ ಗೆಲ್ಲಿಲ್ಲ. ಬೇಜಾರು ಸಂಕಟ ನಮ್ಗಷ್ಟೇ ಅಲ್ಲ ರೀ, ಆ ಮನುಷ್ಯನಿಗೂ ಆಗಿರುತ್ತೆ. RCB ಮಹಿಳಾ ತಂಡ WPL ಕಪ್ ಗೆದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಾಗ ಅವರನ್ನ ಅಭಿನಂದಿಸಿ ಮಾತನಾಡಬೇಕಾದ್ರೆ ವಿರಾಟ್ ಹೇಳ್ತಾರೆ, ಒಂದೇ ಒಂದು ಬಾರಿ IPL ಕಪ್ ಅನ್ನ ಸ್ಪರ್ಶಿಸಬೇಕು, ಆ ಫೀಲ್ ಹೇಗಿರುತ್ತೆ ಎಂಬುದನ್ನ ಅನುಭವಿಸಬೇಕು ಅನ್ನೋ ಆಸೆ ಇದೆ ನನಗೆ ಅಂತಾರೆ. ಈ ಮಾತು ಅವ್ರು ಗಾಳಿಯಲ್ಲಿ ಆಡಿಲ್ಲ, ಹಾಗೆ ಸುಮ್ಮನೆ ಹೇಳಬೇಕು ಅಂತ ಹೇಳಿರೋ ಮಾತಲ್ಲ ಕಣ್ರಿ ಇದು ವಿರಾಟನ ಕನಸು. ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ವಿರಾಟ್. ತಂಡದಲ್ಲಿ ಜೊತೆಗಿದ್ದವ್ರು ಏನ್ ಮಾಡಿದ್ರು? ಹಾಗಾದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಬರೀ ಒಗ್ಗಟ್ಟಿದ್ರೆ ಆಗಲ್ಲ, ಆ ಒಗ್ಗಟ್ಟು ತುಂಬಾ ಗಟ್ಟಿಯಾಗಿರ್ಬೇಕು ಅಲ್ವಾ. ವಿರಾಟ್ ಕಪ್ ಗೆಲ್ಲಕ್ಕೆ ಅರ್ಹರಾಗಿದ್ರು, ಆದ್ರೆ ಅವರ ಟೀಮ್ ಮೇಟ್ಸ್, ಅವ್ರ ಕತೆ ಏನು? ಇಡೀ ಟೂರ್ನಿಯಲ್ಲಿ ಅಲ್ಲೊಂದು ಇಲ್ಲೊಂದು ಪರ್ಫಾರ್ಮೆನ್ಸ್ ಗಳನ್ನ ಬಿಟ್ರೆ ಇಡೀ ಟೂರ್ನಿಯಲ್ಲಿ ವಿರಾಟ್ಗೆ ಸಾಥ್ ಕೊಟ್ಟವರು ಯಾರೂ ಇಲ್ಲ. ತಂಡಕ್ಕೆ ತನ್ನ ಅಗತ್ಯ ಬಿದ್ದಾಗೆಲ್ಲ ವಿರಾಟ್ ಫಿನಿಕ್ಸ್ ನಂತೆ ಮೇಲೆದ್ದು ತನ್ನ ಸ್ಟ್ರೈಕ್ ರೇಟ್ ಅನ್ನ ಹೆಚ್ಚಿಸಿಕೊಂಡು ಆಟವಾಡಿದ್ರು. ಆತನ ಇಡೀ ಜೀವನ ಚೆಂಡಿನ ಮೇಲೆ ಅವಲಂಬಿತವಾಗಿದೆ ಏನೋ ಎನ್ನುವ ಹಾಗೆ ಪ್ರತಿಯೊಂದು ಚೆಂಡನ್ನ ಬೆನ್ನು ಹತ್ತಿದ ವಿರಾಟ್. ಆದ್ರೂ ಕಪ್ ಗೆಲ್ಲದೆ ಬರಿಗೈಯಲ್ಲೇ ಹೊರಟ ನತದೃಷ್ಟ ವಿರಾಟ್ ಕೊಹ್ಲಿ. ವಿರಾಟ್ನ ಈ ಸತತ ಪರಿಶ್ರಮಕ್ಕಾದ್ರೂ RCB ಈ ಬಾರಿ ಕಪ್ ಗೆಲ್ಬೇಕಿತ್ತು ಕಣ್ರಿ. ಅದೇನೇ ಇರಲ್ರಿ, RCBಯ ನಿಜವಾದ ಅಭಿಮಾನಿಗಳ ಗತ್ತು ತಾಕತ್ತು ಎಲ್ರಿಗೂ ಗೊತ್ತು. ಎಂದೆಂದಿಗೂ ಅವರ ಬೆಂಬಲ RCBಗೇನೇ ಇರುತ್ತೆ. ಅವರು ಗಟ್ಟಿ ಧ್ವನಿಯಿಂದ ಮುಂದೆನೂ ಹೇಳ್ತಾರೆ ವಿರಾಟ್ ವಿರಾಟ್ ಅಂತ. ಮನಸ್ಸು ಗೆದ್ದವರು ಕಪ್ ಗೆಲ್ಲವಲ್ವೇನ್ರಿ? ಪಕ್ಕಾ ಗೆಲ್ತೀವಿ. ನಾವು ಛಲ ಬಿಟ್ಟಿಲ್ಲ, ನೀವು ಕೂಡ ಛಲ ಬಿಡಬೇಡಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.